ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋದು ಅಂದರೆ ನಮ್ಮ ಅಪ್ಪ ಎಗ್ ರೈಸ್ ಮಾಡ್ತವ್ರೆ. ಅದ್ರದ್ದು ರೆಸಿಪಿ ಕೇಳೋಣ, ಬನ್ನಿ ಹೋಗೋಣ. ಅಲ್ಲಿ ಹೋಗಿ ನೋಡೋಣ. ನೋಡಿ ಗೈಸ್, ಫಸ್ಟು ಎಣ್ಣೆ ಹಾಕ್ಕೊಂಡ್ವಿ. ಫಸ್ಟು ಪಾತ್ರೆ ಕಾಯಕ್ಕೆ ಬಿಡ್ಬೇಕು ಸ್ವಲ್ಪ ಹೊತ್ತು. ಆಮೇಲೆ ಎಣ್ಣೆ ಕಾಯಿಸ್ಬೇಕು. ಕಾಯಿಸಾದ್ಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ನಾವು ಹಾಕೋತಾ ಇರೋದು ನಮ್ಮಪ್ಪ ಶೆಫ್ ಆಗ್ತವ್ರೆ ಗಾಯ್ಸ್. ನಮ್ಮಪ್ಪನ ಮಕ್ಕ ತೋರಿಸಲ್ಲ ಗಾಯ್ಸ್. 3 ಮೊಟ್ಟೆ ಹಾಕಿದೀವಿ. ಈಗ ಇನ್ನು ಹಾಕ್ತವ್ರೆ. ಸೊ 4 ಮೊಟ್ಟೆ. ನಮ್ಮಮ್ಮ ಕಬಾಬ್ ಕಟ್ ಮಾಡ್ತವ್ರೆ ಗೈಸ್. ಎಲ್ಲ ಒಂದೊಂದು ವಿಚಿತ್ರವಾಗಿ ಕೂತವ್ರೆಲ್ಲ. ಅದಕ್ಕೆ ಇವತ್ತು ಯಾರನ್ನೂ ತೋರಿಸಲ್ಲ, ಬರೀ ರೆಸಿಪಿ ತೋರಿಸ್ತೀನಿ ಮತ್ತು ಲಾಸ್ಟಲ್ಲಿ ಹೆಂಗಿತ್ತು ಏನು ಅಂತ ರಿವೀಲ್ ಮಾಡಿಸ್ತೀನಿ. ಎಷ್ಟು ಮೊಟ್ಟೆ ಆಯಿತು? ಸೊ 6 ಮೊಟ್ಟೆ ಆಗೈತೆ ಗೈಸ್. ಈಗ 7 ಮೊಟ್ಟೆ ಹಾಕಿದ್ದೀವಿ. ನಾವು ಮೊಟ್ಟೆ ತಂದಿದ್ದು 1 ಡಜನ್ ತಂದಿದ್ವಿ ಗೈಸ್. ಅದರಲ್ಲಿ ಈಗ 7 ಮೊಟ್ಟೆ ಹೋಯ್ತು. ಈಗ 8ನೇ ಮೊಟ್ಟೆ. ಸ್ವಲ್ಪ ವಾಯ್ಸ್ ಇದು ಲೋ ಅಲ್ಲಿ ಇಡ್ತೀಯಾ? 8 ಮೊಟ್ಟೆ ಹಾಕಿದ್ವಿ ಗೈಸ್. ಸೊ ಇದನ್ನೀಗ ಕಿಚನಲ್ಲಿ ಇಡಕ್ಕೆ ಬಂದಿದ್ದೀನಿ. ಸೊ ಕಿಚನಲ್ಲಿ ಇಟ್ಬಿಟ್ಟು ಈಗ ತಿರ್ಗಾ ಅಲ್ಲಿ ಹೋಗೋಣ ಗೈಸ್. ತಿರುಗಿಸ್ಬೇಕು ಗೈಸ್, ಅದು ಫುಲ್ಲು ಇದಾಗುತ್ತೆ. ನೀವು ಆದಷ್ಟು ಬೇಗ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಅಂಟ್ಬಿಟ್ರೆ ಕಷ್ಟ ಆಗುತ್ತೆ. ನಮ್ಮಮ್ಮ ಅದೇ ಗ್ಯಾಪಲ್ಲಿ ಕಬಾಬ್ ತಿಂತವ್ರೆ. ಗೈಸ್ 3 ದಿವಸದಿಂದ ಬೆಂಗಳೂರಲ್ಲಿ ಫುಲ್ಲು ಮಳೆ. ಯಾಕೆ ಅಕ್ಕಿ ಒದಿತಾ ಇದೆಯಾ ಗೈಸ್? ನಮ್ಮ ಅಣ್ಣಂಗೆ ಅಕ್ಕಿಯನ್ನು ಇದ್ದಿಲ್ಲ ಗೈಸ್, ಒದಿತಾ ಇರ್ತೇನೆ ಅವಾಗವಾಗ. ಅಲ್ಲಿ ಓದಿತಾ ಇರ್ತಾರೆ ಅವಾಗವಾಗ. ನಿಮ್ಗೆ ಈ ಥರ ಅನ್ನದ ಥರ ಆಗಿರಬೇಕು ಗೈಸ್. ಒಂದು ಇವಾಗ ಕೋಸು ಮತ್ತು ಏನದು ಏನು ಹಾಕ್ಕೊಂಡಿದ್ದು? ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕೋಸು ನಿಮಗೆ ರುಚಿಗೆ ಬರೋಷ್ಟು. ನಾವು ಫುಲ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀವಿ. ಕೋಸು ಅರ್ಧ ಹಾಕ್ಕೊಂಡಿದ್ದೀವಿ ಗೈಸ್. ಈರುಳ್ಳಿ ಒಂದು ಫುಲ್ ಹಾಕಿದ್ದೀವಿ, ಚಿಕ್ಕ ಈರುಳ್ಳಿ. ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ. ಈಗ ಎಣ್ಣೆ ಸುರಿತವ್ರು ನಮ್ಮಪ್ಪ ಒಂದೇ ಸಮ ಖಾಲಿನೇ ಮಾಡಿಬಿಟ್ರು. ಈಗ ಮೊಟ್ಟೆ ಬೇಕಾ ಇನ್ನು? ಸೊ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅದು ಬೆಂದಿರೋದು ಅಂದರೆ, ಅದು ಫುಲ್ಲು ರೋಸ್ಟ್ ಆಗಿರುತ್ತೆ ಗೈಸ್. ಆ ರೋಸ್ಟ್ ಆಗಿದ್ದಾಗ ನಿಮಗೆ ಬ್ರೌನ್ ಕಲರ್ ಆಗಿ ಚೇಂಜ್ ಆಗಬೇಕು. ಅದು ಬ್ರೌನ್ ಆಗಿ ಚೇಂಜ್ ಆದರೆ ಅದು ಬೆಂದಿದೆ ಅಂತ ಅರ್ಥ. ಸೊ ಈ ಸಲ ನಾವು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಚಿಕ್ಕದಾಗಿ ಬೇಡ ಅಂದ್ಬಿಟ್ಟು. ನಾವು ಎಗ್ ರೈಸ್ ವಿತ್ ಕಬಾಬ್ ಮಾಡ್ತೀವಿ. ಈಗ ಇದು ಎಗ್ ರೈಸು ನಾವೇ ಮಾಡ್ತೀವಿ. ಕಬಾಬ್ ಮಾತ್ರ ಆಚೆಯಿಂದ ತಂದಿದ್ದಾರೆ ಕಬಾಬ್ ಸೆಂಟ್ರ್. ಸೊ ಉಪ್ಪಂತೆ ಕೊಡೋಣ ರೀ ಗೈಸ್. ಓಪನ್ ಮಾಡಿ
ಈಗ ಎಲ್ಲೋ ಓಪನ್ ಮಾಡಂತ ಇಟ್ಬಿಡೋಣ. ಸೊ ಈ ರೆಸಿಪಿನ ನೋಡ್ಕೊಳ್ಳಿ ಗೈಸ್, ಸಖತ್ ಟೇಸ್ಟ್ ಬರುತ್ತೆ ನಮ್ಮಪ್ಪ ಮಾಡೋದು. ಈಗ ನೀವು ಅನ್ನಕ್ಕೆ ಇಟ್ಕೊಂಡಿರ್ತೀರಲ್ಲ, ಅದನ್ನು ಬಿಸಿ ಇದ್ದಾಗೇ ಎಪ್ಪೊಡ್ಕೋಬೇಕು ಅಂದರೆ ಅದನ್ನು ಒಡಿಬೇಕು. ಗಟ್ಟಿಯಾಗಿರುತ್ತಲ್ಲ ಗೈಸ್, ಅದನ್ನೆಲ್ಲ ಒಡೆದಿಬೇಕು. ಒಡೆದಾಗ ನಿಮಗೆ ಬಿಡಿ ಬಿಡಿ ಸಿಗುತ್ತೆ. ಇದು ಮಿಕ್ಸ್ ಮಾಡಬೇಕಾದ್ರೆ ದಪ್ಪಗೆ ಸಿಗಲ್ಲ ನಿಮಗೆ. ಆವಾಗ ನೀವು ಒಡ್ಕೊಂಡಿದ್ದಾಗ ಈಸಿಯಾಗಿ ಎತ್ತಕ್ಕೆ ಇದಾಗುತ್ತೆ. ಎಪ್ಪೊಡ್ಕೋಬೇಕು ಫಸ್ಟು, ಅನ್ನನೆಲ್ಲ ಬಿಡಿಸ್ಬೇಕಾಗುತ್ತೆ. ಈಗ ನೀವು ಹಿಂಗೆ ಮಾಡಬೇಕಾದ್ರೆ ನಿಮಗೆ ಗಟ್ಟಿ ಮುದ್ದೆಯಾಗಿ ಸಿಗಲ್ಲ. ನಾವು ಅವಾಗೇ ಇದು ಮಾಡ್ಕೊಂಬಿಡ್ತೀವಿ. ನಾವು ಒಂದೇ ಸತಿ ಒಂದು ಫುಲ್ಲು ಇದು ಹಾಕ್ಬಿಡ್ತೀವಿ ಗೈಸ್. ಸೊ ಈಗ ನಾವು ಎಷ್ಟು ಗ್ಲಾಸ್ ಹಾಕ್ಕೊಂಡಿದ್ದು? 3.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದು ನಾವು. 3.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದು ಫುಲ್ಲು ಹಾಕಿದ್ದೀವಿ ನಾವು. ಸೊ ಈಗ ಅನ್ನನ ಬೈಯಕ್ಕ ಬಿಟ್ಟಿದ್ದೀವಿ. ಈಗ ಮಿಕ್ಸ್ ಮಾಡಬೇಕು. ಈಗ ರಿಪೀಟ್ ಹಿಂದೆ ಮುಂದೆ ಮಾಡ್ತಾರೆ ನೋಡಿ ನಮ್ಮಪ್ಪ. ಸೊ ಈಗ ನೋಡಿ ಅದನ್ನು ಮಿಕ್ಸ್ ಮಾಡ್ತವ್ರೆ ಈಗ. ಸೊ ಬೆಂಗಳೂರು ಫುಲ್ ಮಳೆ ಆಗ್ತಿದೆ ಗೈಸ್, ಏನು ಗೊತ್ತಿಲ್ಲ. 4 ದಿವಸದಿಂದ ಕಂಟಿನ್ಯೂಸು 5 ಗಂಟೆಯಿಂದ ಮಳೆ ಬರ್ತೈತೆ. ಮಿಕ್ಸ್ ಮಾಡ್ಕೊತವ್ರು ನೋಡಿ ಗೈಸ್. ಆಗುತ್ತೆ ಗೈಸ್ ನಮ್ಮಪ್ಪಂಗೆ. ನಮ್ಮಪ್ಪ ಇದು ಸೊ ಆಚೆ ವ್ಯೂ ನೋಡ್ಕೊಬರೋಣ ಬನ್ನಿ ಗೈಸ್. ಹೋಗಿ ನಮ್ಮಮ್ಮ ಕಬಾಬ್ನ ಕಟ್ ಮಾಡಿರೋದು 2 ಪ್ಲೇಟ್ ಕಟ್ ಮಾಡು ಅಂದರೆ 1 ಪ್ಲೇಟ್ ಕಟ್ ಮಾಡೋರೆ ಗೈಸ್. ಯಾಕಮ್ಮ ಸಾಲಲ್ವಾ ನಿಮಗೆ ಕಬಾಬು? ಇದ್ರಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಕ್ಕ ಮಾಡಿ ಅಂತ ಹೇಳಿದ್ದು. ಫಿಶ್ಶು ಅದು ಅವತ್ತು ಇತ್ತಲ್ಲ, ಅದು ಮರಿ ಬಿಟ್ಟು ಸತ್ತೋಯ್ತು ಗೈಸ್. ಇದ್ರದ್ದು ಫಿಶ್ಶು, ಪ್ರೆಗ್ನೆಂಟ್ ಫಿಶಸ್ ಎಲ್ಲ ಮರಿ ಬಿಟ್ಬಿಟ್ಟು, ಇದು ಮೊನ್ನೆ ತೊಳೆದಿದ್ದು ಗೈಸ್. ಇಷ್ಟು ಗಲೀಜಾಗೈತೆ. ನಮ್ಮಪ್ಪ ಅದೇ ಅಂತ ಇದ್ರು, ಆಗಲೇ ಇಷ್ಟು ಗ್ರೀನ್ ಆಗ್ಬಿಟ್ಟೈತೆ ಅಂತ. ಎಷ್ಟು ತೊಳೆದ್ರು ಅಷ್ಟೇ ಗೈಸ್ ಈ ಫಿಶ್ಶು. ಫುಲ್ಲು ನೀರಾಗುತ್ತೆ. ನಾವು ರೋಡ್ಗೆ ಹೋಗೋದು ಬೇಡ ಗೈಸ್. ಮಳೆಯಲ್ಲಿ ರೋಡಲ್ಲಿ ಹೋಗೋದೇ ಬೇಡ ಗೈಸ್. ಇಲ್ಲೇ ಆರಾಮಾಗಿ ಆಡ್ಬೋದು. ಮಳೆಯಲ್ಲಂತೂ ಫುಲ್ ಎಂಜಾಯ್ ಮಾಡ್ಬೋದು. ಮೇಲೆ ಆಟಾಡ್ಬೋದು, ನಾವು ಕೆಳಗಡೆ ಹೋಗ್ಬೋದು ಮಳೆಯಲ್ಲಿ ಆಟಾಡೋಕ್ಕೆ. ಆದರೆ ರೋಡಲ್ಲಿ ನೆನೆಯೋದು ಅಂದರೆ ಮಸ್ತು ಮಜಾ ಗೈಸ್. ಈಗ ನಮ್ಮಪ್ಪ ಎಗ್ ರೈಸ್ ಮಾಡ್ತವ್ರೆ, ಚೆನ್ನಾಗಿ ಬಾರಿಸೋದೆ. ಈಗ ನನಗೆ ಹೋಟ್ಲಲ್ಲಿ ಮಾಡ್ತವ್ರು ಇದು ಮಾಡ್ತವ್ರು ಗೊತ್ತಿಲ್ಲ, ಆದರೆ ನನಗೆ ನಮ್ಮಪ್ಪ ಮಾಡೋ ಎಲ್ಲ ಅಡುಗೆಯಿಂದ ಹಿಡ್ದು ಪ್ರತಿಯೊಂದೂ ನನಗೆ ನಮ್ಮಪ್ಪ ಮಾಡೋದೇ ಇಷ್ಟ ಗೈಸ್. ಸಖತ್ತಾಗಿ ಮಾಡ್ತಾರೆ. ಮಾತ್ರ ಎಗ್ ರೈಸು ನಾನು ಬೇಡ್ಸ್ಕೊಂಡು ತಿಂತೀನಿ ಎಗ್ ರೈಸ್ನ ಮಾತ್ರ. ಸೊ ಈಗ ಅಲ್ಲೇ ಹೋಗೋಣ ಬನ್ನಿ. ನೋಡಿ ಫುಲ್ಲು ವೆಟ್ಟಾಗಿದೆ ಗೈಸ್. ಫುಲ್ ವೆಟ್ ಅಂದರೆ ವೆಟ್ ಆಗ್ಬಿಟ್ಟೈತೆ. ಈಗ ನಾನು ಫುಲ್ ಟ್ಯಾನ್ ಆಗಿಟ್ಟಿದ್ದೀನಿ ಗೈಸ್. ನಮ್ಮಪ್ಪ ಏನೇನೋ ಹಾಕ್ಬಿಟ್ರು. ಉಪ್ಪು ಖಾರ ಎಲ್ಲ ಹಾಕೋರೆ ಗೈಸ್ ನಮ್ಮಪ್ಪ ಆಗಲೇ. ಉಪ್ಪು ಎಷ್ಟು ಹಾಕ್ದಪ್ಪ? ನಮ್ಮಪ್ಪ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಗೈಸ್. ನಮ್ಮಪ್ಪ ಇದ್ರಲ್ಲಿ ಹಾಕಲ್ಲ, ಕೈಯಲ್ಲಿ ಹಾಕಲ್ಲ. ಸ್ಪೂನಲ್ಲಿ ಹಾಕಲ್ಲ, ಕೈಯಲ್ಲಿ ಹಾಕ್ತಾರೆ ನಮ್ಮಪ್ಪ. ಉಪ್ಪು ಖಾರನೇ ಆಗಲಿ. ಮತ್ತು ಅದು ಗರಂ ಮಸಾಲ ಹಾಕವ್ರೆ. ಮತ್ತು ಇದೇನು ಏನು ಸಾಸ್ ಅದು? ಅದು ಯಾವುದೋ ಸಾಸು ಗೈಸ್. ಇರುತ್ತೆ ನೋಡಿ, ಸೋಯಾ ಸಾಸು ಗೈಸ್. ಅದು ಸೋಯಾ ಸಾಸು, ಉಪ್ಪು ಖಾರ ಮತ್ತು ಗರಂ ಮಸಾಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ಗೈಸ್. ಈಗ ನಮ್ಮ ಅಪ್ಪಂಗೆ ಇದು ಕೊಟ್ಟರೆ ತಲೆ ಓಡುತ್ತಂತೆ ಗೈಸ್, ಅದಕ್ಕೆ ಕೊಡ್ತಾ ಇದ್ದೀನಿ. ತಗೊಳಪ್ಪ, ತಲೆ ಓಡಿಸು.
ಗೈಸ್ ಇಲ್ಲಿ ತಿನ್ನೋರು ಎಲ್ಲರೂ ಆದರೆ ಕ್ಲೀನ್ ಮಾಡಬೇಕಾಗಿರೋದು ನಾನು ಒಬ್ಳೆ. ಆದರೆ ನಮ್ಮ ಅಣ್ಣನ ಮಾತನ್ನ ಮಾತ್ರ ಯಾರೂ ನಂಬಕ್ಕೆ ಹೋಗ್ಬೇಡಿ. ಅವ್ನು ನೋಡೋಕೆ ಮಾತ್ರ ಡೀಸೆಂಟು. ನನ್ನ ಗೋಳಿ ಕೊಳ್ಳೋದು ನಮ್ಮ ಮನೇಲಿ ಬಂದು ನಮ್ಮ ಅಣ್ಣ ಒಬ್ಬನೇ ಗೈಸ್. ಹಿಂಸೆ ಕೊಡ್ತಾನೆ ಗೈಸ್ ಹಂಗೆ. ಸೊ ನೋಡಿ ಗೈಸ್ ತಿರುಗಿಸ್ತವ್ರೆ ನಮ್ಮಣ್ಣ. ಅಲ್ಲೋಡು ಬಟ್ಟೆ ಬೀಳ್ತೈತೆ ನೋಡಿ ಎಷ್ಟು ತಿಂದಿದ್ ಕೇಳಿದ್ರಿ ದೋಸೆ ತಗೊಳ್ಸಿದೆ ಅಪ್ಪ ಇದು ಎರಡರಲ್ಲಿ ಹಾಕಬೇಕು. ಇದಾ ಇದು ನಮ್ಮ ಅಪ್ಪಗೆ ಇದು ಬೇಕಂತ ಇದು ಬೇಕಂತ ಈಗ ಅದೇ ತಾಕ್ಬನ್ನಿ ಮೇಲ್ಗೆ. ಈಗ ನಮ್ಮ ಅಪ್ಪನೇ ತಿರ್ಗಾ ಮಾಡ್ತವ್ರೆ ಗೈಸ್. ಮನೆ ನೋಡ್ಬಿಟ್ರೆ ಮನೆ ನೋಡಿ ನೋಡ್ರಿ ಟೈಮ್ ಕೊಟ್ಟವ್ರೆ ಅಂತ ಸುಮ್ಮನೆ ನೋಡಿ ಆಮೇಲೆ ಬಿಡ್ತಾರೆ ಅನ್ಕೊಂಡಿದ್ಯಾ. ಯೂಟ್ಯೂಬ್ಗೆ ಗೈಸ್ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾದ್ರೆ ನಮ್ಮ ಅಣ್ಣಂಗೆ ಗೊತ್ತಿಲ್ಲ. ಅವನ ಮೊಬೈಲಿಂದನೂ ಸಬ್ಸ್ಕ್ರೈಬ್ ಆಗೈತೆ ನನ್ನದು ಚಾನಲ್. ನಮ್ಮಪ್ಪ ಟೇಸ್ಟಿಂಗ್ ನಮ್ಮ ಅಣ್ಣ ಕೊಡ್ತಾರೆ ಗೈಸ್. ನೀನೇ ಅಷ್ಟು ಹಾಕ್ಬಿಟ್ರು ಸ್ವಲ್ಪ ಹಾಕು. ಸೌಂಡ್ ಕೇಳಿಸ್ತಿರ್ತಾವೆ ಚಟಪಟ ಚಟಪಟ ಅನ್ನೋದು. ತಿನ್ಬಿಟ್ಟು ಟೇಸ್ಟ್ ಇರೋಂಗೈತೆ. ಸುಟ್ಟಾಯ್ತಂತೆ ಕೈ. ಸ್ವಲ್ಪ ಖಾರ ತಿಂತಾರಲ್ಲ ಬಿಡು. ಸ್ವಲ್ಪ ಕೊಡಪ್ಪ ಸುಡುತ್ತಪ್ಪ ನನ್ನ ಕೈ. ಸುಡ್ತೈತೆ ಗೈಸ್. ಬನ್ನಿ ಗೈಸ್ ನಾವು ತಿನ್ನೋಣ ಗೈಸ್. ನಾವು ನೀವು ತಿನ್ನೋಣ. ನನ್ನ ಪ್ರಕಾರ ಸಕ್ಕತ್ತಾಗೈತೆ ಗೈಸ್. ಏನು ಖಾರ ಉಪ್ಪು ಏನಿಲ್ಲ, ಸಕ್ಕತ್ತಾಗೈತೆ ಒಟ್ಟಿನಲ್ಲಿ ಏನಿಲ್ಲ, ಚೆನ್ನಾಗೈತೆ.
ಚೆನ್ನಾಗೈತೆ. ಹೆಂಗೆ ಮಾಡಿದ್ರು ನಮ್ಮ ಅಪ್ಪನೇ ತಾನೇ ಮಾಡಿ ಚೆನ್ನಾಗೇ ಇರಬೇಕು. ಚೆನ್ನಾಗೈತೆ ಗೈಸ್. ಓ ಚೆನ್ನಾಗೇ ಐತಪ್ಪ, ಏನಿಲ್ಲ ಚೆನ್ನಾಗೈತೆ. ಉಪ್ಪು ಹಾಕ್ಸ್ಬಿಟ್ಟಾ? ನೆಕ್ಸ್ಟ್ ಲೆವೆಲ್ ಗೈಸ್. ಸಖತ್ತಾಗೈತೆ ಮತ್ತೆ ಸಖತ್ತಾಗೈತೆ ಗೈಸ್. ಸಖತ್ತಾಗೈತೆ ಗೈಸ್. ಗೈಸ್ ನಮ್ಮ ಅಕ್ಕ ಇವತ್ತು ಊರಿಗೆ ಹೋದ್ಲು. ಇನ್ನು ಥರ್ಸ್ಡೇ ಬರ್ತಾಳಂತೆ. ಅವ್ರ ಮಾಮ ಮನೆಗೆ ಹೋಗಿರೋದು. ಥರ್ಸ್ಡೇ ಬರ್ತಾರೆ. ಅಲ್ಲಿವರೆಗೂ ಒಬ್ಬಳೇ ಇರಬೇಕು ಗೈಸ್ ಮನೆಯಲ್ಲಿ. ಅವಳಿದ್ದಿದ್ರೆ ಅಟ್ಲೀಸ್ಟ್ ಎಂಜಾಯ್ ಆದರೂ ಮಾಡ್ತಿದ್ದೆ. ಈಗ ಇದು ವ್ಲಾಗ್ನ ನಾನು ಏನಾದರೂ ಯೂಟ್ಯೂಬಲ್ಲಿ ಹಾಕಿ ಅವಳು ನೋಡಿದ್ರು ನಾನು ಅಷ್ಟೇ, ಅವಳು ಮುಗಿಸ್ಬಿಡ್ತಾಳೆ ಒಂದೇ ಸತಿಗೆ. ಎಗ್ ರೈಸ್ ನೀನು ಒಬ್ಬಳೇ ತಿಂದಿದ್ಯೋ, ನನಗೆ ಎಲ್ಲಿ ನಮ್ಮ ಅಂಕಲ್ ಮಾಡಿದ್ದು ಅಂತೇಳಿ. ಏನೋ ಮಾಡೋಕ್ಕ ಅದು ಅವಳು ಇದು ಗೈಸ್. ನೋಡೋಣ ಗೈಸ್ ನಮ್ಮ ಅಕ್ಕ ಅಮ್ಮ ನೋಡೋಣ ಏನು ಅಂತ. ಯಾಕಮ್ಮ ಹಿಂಗೆ ಮಾಡ್ತೀಯ ನೀನು? ಈಗ ಉಪ್ಪು ಹಾಕಿದ್ರಂತೆ ಗೈಸ್ ನಮ್ಮಪ್ಪ. ಉಪ್ಪು ಅಂತೆ, ಉಪ್ಪು ಹಾಕೋರಂತೆ. ಈಗ ಉಪ್ಪು ಬೆಜ್ಜಾನ್ ಹಾಕ್ಬಿಟ್ಟಿರ್ತಾರೆ ನಮ್ಮಪ್ಪ. ಇಲ್ಲ ಈಗ ತಿನ್ನು ಈಗೆಲ್ಲ ಎತ್ತಿಟ್ಟು ಆಫ್ ಮಾಡಿ ನೋಡು, ಚೆನ್ನಾಗಿ ಐತೆ. ನೋಡಿ ಬಿಸಿ ಆಗ್ತೈತೆ ನೋಡಿ. ಕೇಶವ ಗ್ಯಾಸ್ ಇಟ್ಟಿದ್ದು ಅದೇ ಸೈಡ್ಗೆ ಹಾಕೊಂಡು ತಿನ್ಕೊಂಬಿಡೋದು. ಅದೇ ಸೈಡ್ಗೆ ಹಾಕೊಂಡು ನಾವು ಏನು ಮಾಡ್ತೀವಿ ಗೈ, ಹಾಕೊಂಡ್ಬಿಡ್ತೀವಿ ಬೈಕ್. ಇದು ನಮ್ಮ ಮನೆ ಇವ್ರಿಗೆ ರೋಡು, ನಾನು ಓಡಾಡ್ತಿದ್ದೀನಲ್ಲ ಅದು ರೋಡು. ನೋಡಿ ಗೈಸ್, ಕಬಾಬ್ ಹಾಕಿ ಮಿಕ್ಸ್ ಮಾಡ್ತಾರೆ ನಮ್ಮಪ್ಪ. ಊಟ ಎತ್ತಿಕೊಂಡು ಇಲ್ಲ 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 ಫಸ್ಟ್ ಎಲ್ಲ ಕ್ಲೀನ್ ಆದಮೇಲೆ ಕುತ್ಕೊಂಡೆ ಅದು ತಿನ್ನೋದು. ಒಂದು ಸೈಡಲ್ಲಿ ಇಟ್ಬಿಟ್ಟು ಬಾಣಲಿನ ಅವ್ರಿಗೆ ಆರಬೇಕು. ಒಂದು ಬಿಸಿ ಬಿಸಿ ಅಂಗಿಟ್ಕೊಂಡು ಮನೆ ಆಯ್ತಪ್ಪ ಮಿಕ್ಸ್ ಮಾಡಿದ್ವಿ. ಒಂದೊಂದೇ ಎತ್ತಿಟ್ಬಿಡೋಣ, ಆಮೇಲೆ ನಮ್ಮ ಕೆಲಸ ಏನಿರೋಲ್ಲ ಎತ್ತಿಟ್ಬಿಟ್ರೆ. ಇದು ಉಪ್ಪುದಾ? ಹಂಗೆ ಕಂಡುಹಿಡಿತೀವಿ ಗೈಸ್.
ಸರಿ ಫಸ್ಟ್ ಇದು ಮಾಡೋದು ಕಲಿ ನೀನು ಆಫ್ ಮಾಡಿ ಅಂದಿದ್ದು